ಭಾರತದಲ್ಲಿ ರಾಷ್ಟ್ರೀಯ ರೋಗ ನಿರೋಧಕ ದಿನವನ್ನು ಮಾರ್ಚ್ 16ರಂದು ಆಚರಿಸಲಾಗುತ್ತದೆ. 1995ರಲ್ಲಿ ಈ ದಿನವನ್ನು ಆಚರಿಸಲು ಪ್ರಾರಂಭಿಸಲಾಯಿತು. 1995ರ ಈ ದಿನ ದೇಶದಲ್ಲಿ ಬಾಯಿಯ ಮೂಲಕ ನೀಡುವ ಪೋಲಿಯೋ ಲಸಿಕೆಯ ಮೊದಲ ಡೋಸ್ ನೀಡಲಾಯಿತು. ದೇಶದಲ್ಲಿ ಅಂಗವೈಕಲ್ಯಕ್ಕೆ ಕಾರಣವೆಂದು ಪರಿಗಣಿಸಲಾದ ಪೋಲಿಯೋ ಸಾಂಕ್ರಾಮಿಕ ರೋಗವನ್ನು ಕೊನೆಗೊಳಿಸಲು ಈ ಲಸಿಕೆ ಅಭಿಯಾನವನ್ನು ಪ್ರಾರಂಭಿಸಲಾಯಿತು. ಇದರ ಅಡಿಯಲ್ಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ನೀಡಲಾಯಿತು. ಆ ಸಮಯದಲ್ಲಿ ದೋ ಬೂಂದ್ ಜಿಂದಗಿ ಕಿ ಎಂಬ ಅದರ ಘೋಷಣೆ ಬಹಳ ಜನಪ್ರಿಯವಾಗಿತ್ತು. ಭಾರತದ ಪಲ್ಸ್ ಪೋಲಿಯೋ ಅಭಿಯಾನವನ್ನು ವಿಶ್ವದ ಅತ್ಯಂತ ಯಶಸ್ವಿ ಲಸಿಕೆ ಅಭಿಯಾನವೆಂದು ಪರಿಗಣಿಸಲಾಗಿದೆ. 1988ರ ಮಾರ್ಚ್ 16ರಂದು ಇರಾಕಿನ ಸೇನೆಯು ಇರಾನ್ನ ಕುರ್ದ್ಗಳ ಮೇಲೆ ಮಾರಣಾಂತಿಕ ರಾಸಾಯನಿಕ ದಾಳಿಯನ್ನು ನಡೆಸಿತು. ವಾಸ್ತವವಾಗಿ 1980ರಲ್ಲಿ ಇರಾಕ್ ಮತ್ತು ಇರಾನ್ ನಡುವೆ ಯುದ್ಧ ನಡೆಯುತ್ತಿತ್ತು. ಆದರೆ 1988ರಲ್ಲಿ ನಡೆದ ಆ ಒಂದು ಘಟನೆಯು ಇರಾನ್ ಜನರಲ್ಲಿ ಭೀತಿಯನ್ನು ಹರಡಿತ್ತು. ಈ ಘಟನೆಯು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. 1988ನ್ನು ಇತಿಹಾಸದಲ್ಲಿ ಅತ್ಯಂತ ಕ್ರೂರ ಘಟನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಮಾರ್ಚ್ 16ರಂದು ಬೆಳಿಗ್ಗೆ 11 ಗಂಟೆಗೆ ಇರಾಕಿನ ಸೇನೆಯು ಇರಾನ್ ಗಡಿಯಲ್ಲಿರುವ ಹೆಲ್ಬಾಜಾ ನಗರದ ಮೇಲೆ ರಾಸಾಯನಿಕ ದಾಳಿಯನ್ನು ಪ್ರಾರಂಭಿಸಿತು. ಇದಾದ ಸ್ವಲ್ಪ ಸಮಯದ ಒಳಗೆ 5,000ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡರು. 10,000ಕ್ಕೂ ಹೆಚ್ಚು ಜನರು ಕೆಲವು ಗಂಭೀರ ಕಾಯಿಲೆಗಳಿಗೆ ಬಲಿಯಾದರು. ಹೆಲ್ಬಾಜಾ ನಗರವು ಇರಾನ್ ಗಡಿಯಲ್ಲಿದೆ. ಇಲ್ಲಿ ಹೆಚ್ಚಾಗಿ ಕುರ್ದಿಶ್ ಜನರು ವಾಸಿಸುತ್ತಿದ್ದರು. ಅವರು ಇರಾಕ್ನಲ್ಲಿನ ಸದ್ದಾಂ ಹುಸೇನ್ ಆಳ್ವಿಕೆಯಿಂದ ಅತೃಪ್ತರಾಗಿದ್ದರು. ಇರಾನ್ ಪಡೆಗಳು ಪ್ರದೇಶವನ್ನು ಪ್ರವೇಶಿಸಿದಾಗ ಸ್ಥಳೀಯ ಕುರ್ದ್ಗಳು ಅವರ ಮೇಲೆ ದಾಳಿ ಮಾಡಿದರು. ಈ ವಿಷಯದಿಂದ ಸದ್ದಾಂ ಅಸಮಾಧಾನಗೊಂಡಿದ್ದ. ಅದರ ನಂತರ ಆತ ಕುರ್ದ್ಗಳಿಗೆ ಪಾಠ ಕಲಿಸಲು ನಿರ್ಧರಿಸಿದ. ಆ ದ್ವೇಷದ ಫಲವೇ ಈ ದಾಳಿ. 2014ರ ಮಾರ್ಚ್ 16ರಂದು ಕ್ರಿಮಿಯಾದಲ್ಲಿ ಯುಕ್ರೇನ್ನಿಂದ ಬೇರ್ಪಟ್ಟು ರಷ್ಯಾವನ್ನು ಸೇರಲು ಜನಾಭಿಪ್ರಾಯ ಸಂಗ್ರಹಿಸಲಾಯಿತು. ರಷ್ಯಾಕ್ಕೆ ಸೇರುವ ಮೊದಲು ಕ್ರಿಮಿಯಾ ಗಣರಾಜ್ಯವು ಅಧಿಕೃತವಾಗಿ ಯುಕ್ರೇನ್ನ ಭಾಗವಾಗಿತ್ತು. ಮಾರ್ಚ್ 16ರಂದು ಕ್ರಿಮಿಯಾದ ಸಂಸತ್ತು ರಷ್ಯಾದ ಒಕ್ಕೂಟದ ಭಾಗವಾಗುವುದರ ಪರವಾಗಿ ಮತ ಹಾಕಿತು. ಅನೇಕ ದೇಶಗಳ ವಿರೋಧದ ಹೊರತಾಗಿಯೂ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ 2014ರ ಮಾರ್ಚ್ 18ರಂದು ಜನಾಭಿಪ್ರಾಯ ಸಂಗ್ರಹಣೆಯ ಫಲಿತಾಂಶಗಳ ಆಧಾರದ ಮೇಲೆ ಕ್ರಿಮಿಯಾವನ್ನು ರಷ್ಯಾದ ಒಕ್ಕೂಟಕ್ಕೆ ವಿಲೀನಗೊಳಿಸುವ ಪ್ರಸ್ತಾಪಕ್ಕೆ ಸಹಿ ಹಾಕಿದರು. ಇದರೊಂದಿಗೆ ಕ್ರಿಮಿಯಾ ರಷ್ಯಾ ಒಕ್ಕೂಟದ ಭಾಗವಾಯಿತು. ವಿಶ್ವದ ಮೊದಲ ದ್ರವ ಇಂಧನ ರಾಕೆಟ್ ಅನ್ನು 1926ರ ಮಾರ್ಚ್ 16ರಂದು ಉಡಾವಣೆ ಮಾಡಲಾಯಿತು. ಅಮೆರಿಕನ್ ಇಂಜಿನಿಯರ್ ರಾಬರ್ಟ್ ಗೋಲಾರ್ಡ್ ಮಾರ್ಚ್ 16ರಂದು ಈ ರಾಕೆಟ್ ಅನ್ನು ಉಡಾವಣೆ ಮಾಡಿದರು. ರಾಬರ್ಟ್ ಒಬ್ಬ ಅಮೆರಿಕನ್ ಇಂಜಿನಿಯರ್, ಪ್ರೊಫೆಸರ್, ಭೌತಶಾಸ್ತ್ರಜ್ಞ ಮತ್ತು ಸಂಶೋಧಕರಾಗಿದ್ದು ವಿಶ್ವದ ಮೊದಲ ದ್ರವ ಇಂಧನ ರಾಕೆಟ್ ಅನ್ನು ರಚಿಸಿದವರೆಂಬ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಈ ರಾಕೆಟ್ 2.5 ಸೆಕೆಂಡುಗಳ ಕಾಲ ಗಂಟೆಗೆ ಸುಮಾರು 60 ಕಿಲೋಮೀಟರ್ ವೇಗದಲ್ಲಿ ಓಡಿತು ಮತ್ತು 41 ಅಡಿ ಎತ್ತರವನ್ನು ತಲುಪಿತು ಹಾಗೂ 184 ಅಡಿ ದೂರದಲ್ಲಿ ಇಳಿಯಿತು. ದ್ರವ ಆಮ್ಲಜನಕ ಮತ್ತು ಗ್ಯಾಸೋಲಿನ್ನಿಂದ ನಡೆಸಲ್ಪಡುವ ಈ ರಾಕೆಟ್ 10 ಅಡಿ ಉದ್ದವಿತ್ತು. ಇದನ್ನು ತೆಳುವಾದ ಕೊಳವೆಗಳ ಸಹಾಯದಿಂದ ತಯಾರಿಸಲಾಗಿತ್ತು. 1799ರ ಮಾರ್ಚ್ 16ರಂದು ಪ್ರಸಿದ್ಧ ಛಾಯಾಗ್ರಾಹಕಿ ಅನ್ನಾ ಅಟ್ಕಿನ್ಸ್ ಆಗ್ನೇಯ ಇಂಗ್ಲೆಂಡ್ನ ಕೆಂಟ್ನಲ್ಲಿ ಜನಿಸಿದರು. ಕ್ಯಾಮರಾದಲ್ಲಿ ತೆಗೆದ ಛಾಯಾಚಿತ್ರಗಳನ್ನು ಬಳಸಿದ ಮೊದಲ ಪುಸ್ತಕವನ್ನು ಅವರು ಪ್ರಕಟಿಸಿದರು. ಛಾಯಾಚಿತ್ರಗಳನ್ನು ಮಾಡಿದ ಮೊದಲ ಮಹಿಳೆ ಅನ್ನಾ ಎಂದು ಅನೇಕ ಮೂಲಗಳು ಹೇಳುತ್ತವೆ. ಸಸ್ಯಶಾಸ್ತ್ರೀಯ ಛಾಯಾಚಿತ್ರಗಳನ್ನು ತಯಾರಿಸಲು ಅನ್ನಾ ಬಳಸಿದ ತಂತ್ರವನ್ನು ಸೈನೋಟೈಪ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ನೀಲಿ ಬಣ್ಣದಲ್ಲಿ ಪ್ರಕಾಶಮಾನವಾದ ಚಿತ್ರಗಳನ್ನು ಮುದ್ರಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ಕಾಗದವನ್ನು ಸೂರ್ಯನ ಬೆಳಕಿನಲ್ಲಿ ಇರಿಸಲಾಗುತ್ತದೆ. ಆದ್ದರಿಂದ ಇದನ್ನು ಸೂರ್ಯನ ಮುದ್ರಣ ಎಂದು ಕರೆಯುತ್ತಾರೆ.